ಒಂದು 10-15 ದಿನದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸುತ್ತೋಲೆ ಹೊರಡಿಸುತ್ತೆ, ಸುತ್ತೋಲೆನ ಹೇಗೆ ವಾಪಸ್ ತೆಗೆದುಕೊಳ್ಳುತ್ತೆ ನೋಡಿದಾಗ ನಾವೆಲ್ಲ ಇತಿಹಾಸದಲ್ಲಿ ತೊಗಲಕ್ ನೀತಿ ಅಂತ ಓದ್ತಿದ್ವಿ. ಈ ಮೊಹಮ್ಮದ್ ಬಿನ್ ತೊಗಲಕ್ಕು ಅವನು ಹಿಂಗೆ ಇದ್ದಂತೆ, ಬೆಳಗ್ಗೆ ಒಂದು ಸುತ್ತೋಲೆ ಹೊಡ್ಸೋಣಂತೆ, ಸಾಯಂಕಾಲ ವಿಡ್ರಾ ಮಾಡ್ಕೊಳ್ಳೋಣಂತೆ. ಆ ಮೊಹಮ್ಮದ್ ಬಿನ್ ತೊಗಲಕ್ ಹೇಗಿದ್ದ ಅಂದರೆ ದೆಹಲಿಯಿಂದ ದೇವಗಿರಿಗೆ, ದೌಲತಾಬಾದಿಗೆ ತನ್ನ ರಾಜಧಾನಿಯನ್ನು ಶಿಫ್ಟ್ ಮಾಡಬೇಕಾದ್ರೆ ಹೇಳಿದಂತೆ ಇಲ್ಲಿರೋ ಜಾನುವಾರು ಸಮೇತ ಹೋಗಬೇಕು ಅಂತ. ಹೋಗ್ಬೇಕಾದ್ರೆ ಅರ್ಧ ಜನ ಜೀವ ಕಳ್ಕೊಂಡ್ರಂತೆ. ಮತ್ತು ಸ್ವಲ್ಪ ದಿನ ಹೋದ್ಮೇಲೆ ನಿರ್ಣಯ ವಾಪಸ್ ತಗೊಂಡಂತೆ, ಮತ್ತೆಲ್ಲರೂ ವಾಪಸ್ ಅಲ್ಲಿಗೆ ಹೋಗಬೇಕು ಅನ್ನಂತೆ. ಆವಾಗ ಅರ್ಧ ಜನ ಸತ್ರಂತೆ. ಇದಕ್ಕೆ ತೊಗಲಕ್ ನೀತಿ ಅಂತ ಕರಿತಿದ್ರು. ಬಹುಶಃ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರವೂ ಕೂಡ ಮೊಹಮ್ಮದ್ ಬಿನ್ ತೊಗಲಕ್ನಿಂದ ಪ್ರೇರಣೆ ಪಡೆದಂಗೆ ಕಾಣುತ್ತೆ. ಆ ಪ್ರೇರಣೆ ಪಡೆದೆಯೇ ಅವರು ರಾಷ್ಟ್ರೀಯ ಹಬ್ಬವನ್ನು ಹೊರತುಪಡಿಸಿ ಸಾಂಸ್ಕೃತಿಕ ಹಬ್ಬಗಳು, ಅದು ಯುಗಾದಿ ಇರ್ಬೋದು, ರಂಜಾನ್ ಇರ್ಬೋದು, ಇನ್ಯಾವುದೇ ಹಬ್ಬವನ್ನು ಆಚರಿಸಬಾರ್ದು ಅಂತ ಒಂದು ಸುತ್ತೋಲೆ ಹೊರಡಿಸ್ತಾರೆ. ಆಮೇಲೆ ವಿಡ್ರಾ ಮಾಡ್ಕೊಳ್ತಾರೆ. ಘೋಷವಾಕ್ಯವನ್ನು ಬದಲಾಯಿಸ್ತಾರೆ. ಕುವೆಂಪು ಅವರ ಕಾವ್ಯದಿಂದ ಪ್ರೇರಣೆ ಪಡೆದು ಹಾಕಿದಂಥ ಘೋಷವಾಕ್ಯ ಜ್ಞಾನದೇಗಲವಿದು ಕೈ ಮುಗಿದು ಒಳಗೆ ಬಾ ಆದೇಶ ಮಾಡ್ತಾರೆ. ಆಮೇಲೆ ಜನವಿರೋಧ ವ್ಯಕ್ತ ಆಗ್ತಿದ್ದಂಗೆ ಹಾಗೇ ಸುಮ್ಮನೆ ಅಂತ ಹೇಳಿ ವಿಡ್ರಾ ಮಾಡ್ಕೊಳ್ತಾರೆ. ಅಂದರೆ ಸುಮ್ಮನೆ, ಹಾಗೇ ಸುಮ್ಮನೆ ಅಂತ. ಮೂರನೇದು ನಾಡಗೀತೆಯಲ್ಲೂ ವಿವಾದ ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತಾರೆ, ಮತ್ತು ವಿಡ್ರಾ ಮಾಡ್ಕೊಳ್ತಾರೆ. ನನಗೆ ಅನುಮಾನ ಏನು ಅಂದರೆ ಈ ಕಂಪ್ಯೂಟ್ರನ್ನ ಹೇಗೆ ವೈರಸ್ ಅಟ್ಯಾಕ್ ಮಾಡುತ್ತೆ ಅಥವಾ ಹ್ಯಾಕರ್ಗಳು ಹ್ಯಾಕ್ ಮಾಡ್ತಾರೆ. ಒಂದು ಕಾಂಗ್ರೆಸ್ನ ಆಡಳಿತದ ಮೈಂಡ್ಸೆಟ್ ಮೇಲೆ ವೈರಸ್ ಅಟ್ಯಾಕ್ ಆಗಿರ್ಬೋದು, ಅಥವಾ ಯಾರೋ ಹ್ಯಾಕರ್ಗಳು ಹ್ಯಾಕ್ ಮಾಡಿರ್ಬೋದು. ಹ್ಯಾಕರ್ಗಳು ಅರ್ಬನ್ ನಕ್ಸಲರೋ ಅಥವಾ ನಾಸ್ತಿಕವಾದಿಗಳೋ ಇದೆಲ್ಲ ಹ್ಯಾಕ್ ಮಾಡ್ತಿರ್ಬೋದು ಅಂತ ಅನಿಸುತ್ತೆ. ಏಕೆಂದರೆ ಒಳ್ಳೆಯ ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಮೇಲೆ ಸುದ್ದಿ ಆಗಿದ್ದು ಭಾಳ ಕಡಿಮೆ. ಅವ್ರ ಸುದ್ದಿಯೆಲ್ಲ ಇದೇ ಕಾರಣಕ್ಕೆ, ವಿವಾದಗಳ ಕಾರಣಕ್ಕೇ ಸುದ್ದಿ ಆಗಿರೋದು. ಮತ್ತು ಅದನ್ನು ಬೆಳಗ್ಗೆ ಆದೇಶ ಹೊರಡಿಸಿ ಸಂಜೆ ಯೂಟರ್ನ್ ಹೊಡಿತಾರೆ. ಏನು ಕಲ್ಲು ಹೊಡೆದು ನೋಡ್ತಾ ಇದ್ದಾರಾ, ಏನಾಗುತ್ತೆ ನೋಡೋಣ ಅಂಥೇಳಿ. ಏನೂ ಪ್ರತಿಕ್ರಿಯೆ ಬರದೇ ಇದ್ದರೆ ತಣ್ಣಗಿದ್ದು ಬಿಡೋಣ, ಪ್ರತಿಕ್ರಿಯೆ ಬಂದರೆ ವಿಡ್ರಾ ಮಾಡ್ಕೊಳ್ಳೋಣ ಅನ್ನೋದೇ ಇವ್ರ ಯೋಜನೆ ಇದೆಯಾ? ಇವ್ರದ್ದು ಒಂದು ರೀತಿಯಲ್ಲಿ ಸ್ಥಿರತೆ ಇಲ್ಲದ ತೊಗಲಕ್ಕ ಆಡಳಿತಕ್ಕೆ ಸಮವಾಗಿರ್ತಕ್ಕಂಥ ಸರ್ಕಾರ ಅಂತ ಅನಿಸುತ್ತೆ. ಆ ತೊಗಲಕ್ ನೀತಿಯನ್ನೇ ತನ್ನ ಆಡಳಿತದಲ್ಲಿ, ತನ್ನ ಸುತ್ತೋಲೆಯಲ್ಲಿ ಇದು ತೋರಿಸ್ತಾ ಇದೆ. ಬಹುಶಃ ಆಧುನಿಕ ತೊಗಲಕರು ಅಂತ ಕರೆಸ್ಕೊಳ್ಳೋ ಇಚ್ಛೆ ಇವರಿಗೆ ಇದ್ದಂತಿದೆ. ಅದಕ್ಕಾಗಿಯೇ ಈ ರೀತಿಯ ಸುತ್ತೋಲೆಗಳನ್ನು ಹೊರಡಿಸೋದು, ವಿಡ್ರಾ ಮಾಡ್ಕೊಳ್ಳೋದು ಮಾಡ್ತಾ ಇದ್ದಾರೆ. ಇವರು ಮನಸ್ಥಿತಿ ನೋಡಿದಾಗ ಒಂದು ನಾಸ್ತಿಕವಾದಿಗಳಿರಬೇಕು, ಇಲ್ಲ ಅರ್ಬನ್ ನಕ್ಸಲರು ಇಡೀ ಸರ್ಕಾರವನ್ನು ಹೈಜಾಕ್ ಮಾಡಿರ್ಬೋದು ಅಂತಕ್ಕಂಥ ಅನುಮಾನ ನನಗೆ ಕಾಡ್ತಾ ಇದೆ. ಅಂದರೆ ಬೌದ್ಧಿಕವಾಗಿ ಹೈಜಾಕ್ ಮಾಡಿರ್ಬೋದು ಅನ್ನುವಂಥ ಅನುಮಾನ ಕಾಡ್ತಾ ಇದೆ.